ಈ ಮಹತ್ವದ ಬೆಳವಣಿಗೆ ಆಗ್ತಾ ಇರೋದು ಏನಂತಂದರೆ, ಈಗ TDB NDA ಕೂಟವನ್ನು ಸೇರ್ತಾ ಇರೋದ್ರಿಂದ ದಕ್ಷಿಣದ ರಾಜ್ಯದಲ್ಲಿ ಇಂಡಿಯಾ ಕೂಟಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಒಂದು ಮರ್ಮಾಘಾತದ ಸುದ್ದಿ ಇದು. ಆಮೇಲೆ ಇಂಡಿಯಾ ಕೂಟದ ಒಳಗೊಳಗಡೆನೇ ಅಲ್ಲಿ ಹಿತಶತ್ರುಗಳಿಂದಲೇ ಕಾಂಗ್ರೆಸ್ಸಿಗೆ ಮೋಸ ಆಯಿತು. ಇವೆಲ್ಲವನ್ನು ಗಮನಿಸಿದಾಗ ಅದರ ನಂತರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ನೋಡಿ, ಇಂಡಿಯಾ ಕೂಟ ಛಿದ್ರ 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 ಅಂತ ನಾವೆಲ್ಲ ಮಾತಾಡುವ ಮಟ್ಟಕ್ಕೆ ಬಂದುಬಿಟ್ಟಿದೆ. ಈ ರೀತಿಯಲ್ಲಿ ಮನಸ್ಸು ಬಿಚ್ಚು ಮಾತಾಡ್ತಾರೆ ಅಂತಾದರೆ ಕಾಂಗ್ರೆಸ್ಸಿನಲ್ಲಿ ಯಾವ ರೀತಿಯ ಒಳ ಅಂತರಂಗ ಇದೆ ಮತ್ತು ಒಳಗಿನ ಒಟ್ಟು ಆಡಳಿತಾತ್ಮಕ ವ್ಯವಸ್ಥೆ ಏಕವ್ಯಕ್ತಿ ಕೇಂದ್ರಿತವಾಗಿದೆ, ಅದು ಬೌದ್ಧಿಕ ಶೂನ್ಯವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಹಣಕಾಸಿನ ವಿಲೇವಾರಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥ ಪ್ರಾಥಮಿಕ ಜ್ಞಾನ ಇಲ್ಲ ಅನ್ನೋದು ಅದರಿಂದ ಅರ್ಥ ಆಗ್ತದೆ. ನಿಮ್ಮ ಹತ್ರ ಯಾವುದೇ ರೀತಿಯ ಸಾತ್ವಿಕವಾದಂಥ ಸರಿಯಾದಂಥ ಸಾರ್ವಜನಿಕರನ್ನು ಒಪ್ಪಿಸುವಂಥ ಕಾಗದ ಪತ್ರಗಳು ಇಲ್ಲ, ಅಂಕಿಅಂಶಗಳು ಇಲ್ಲ, ಸತ್ಯಗಳು ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಿನ್ನೆಯಷ್ಟೇ ವಿಧಾನಸೌಧದಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ 15ನೇ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಬಜೆಟ್ ಮಂಡನೆ ಆಗ್ತಾ ಇರುವಾಗಲೇ BJPಯವರು ಹೇಳ್ತಾ ಇದ್ರು ಏನಿಲ್ಲ 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 ಅಂತ. ಬಜೆಟಲ್ಲೂ ಕೂಡ ಕೇಂದ್ರದಿಂದ ಆಗ್ತಾ ಇರುವಂಥ ಅನ್ಯಾಯವನ್ನು ಬೊಟ್ಟು ಮಾಡಿದಂಥ ಸಿದ್ದರಾಮಯ್ಯನವರು ಕೊನೆಗೂ ಒಂದು ಸಂಧಾನದ ಮತ್ತು ಒಕ್ಕೂಟ ರಾಜಕೀಯದಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸಾಮರಸ್ಯದಿಂದ, ಕೊಡುಕೊಳ್ಳುವಿಕೆಯಿಂದ, ಮಾತುಕತೆಯಿಂದ, ಸಂಧಾನದಿಂದ ಕೇಂದ್ರ ಮತ್ತು ರಾಜ್ಯ ವ್ಯವಹರಿಸಬೇಕು ಅನ್ನುವಂಥ ಮೂಲಭೂತವಾದಂಥ ನೆಲೆಯನ್ನೇ, ಸಾಂವಿಧಾನಿಕವಾದ ಆಶಯವನ್ನೇ ಮರೆತ ಹಾಗೆ ಕಾಣುತ್ತೆ. ಇದೇ ಕುಮಾರಸ್ವಾಮಿ ಅವರು ಅಂಕಿಅಂಶಗಳನ್ನು ಇಟ್ಟುಕೊಂಡು ಹೇಳಿದರು. ಅದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಕೇಂದ್ರದಿಂದ ಏನು ರಾಜ್ಯಕ್ಕೆ ಬರ್ತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಕೇಂದ್ರವು, MP ಗಳು ಎಲ್ಲರೂ ಅದನ್ನು ಬೇರೆ ಬೇರೆ ದಿಕ್ಕಿನಿಂದ ಅಂಕಿಅಂಶಗಳ ಸಮೇತ ಸಾರ್ವಜನಿಕರಿಗೆ ಅವರ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು 100 ರೂಪಾಯಿಗೆ 13 ರೂಪಾಯಿ ಅಲ್ಲ 53 ರೂಪಾಯಿ ಬರ್ತಾ ಇದೆ ಅನ್ನುವಂಥ ಅಧಿಕೃತ ದಾಖಲೆಯನ್ನು ಕೊಟ್ಟರು. ಇದರ ಮಧ್ಯೆ ಒಂದು ವ್ಯಂಗ್ಯ ಮತ್ತು ಅಚ್ಚರಿ ಅಂತಂದರೆ, ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರದಿಂದ ತೆರಿಗೆ ವಂಚನೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅನ್ನುವ ಕರ್ನಾಟಕದ ಕೂಗಿಗೆ ದಿಢೀರ್ ದನಿಗೂಡಿಸಿದಂಥ ಪಿಣರಾಯಿ ಕೇರಳದ ಸರ್ಕಾರ ದೆಹಲಿಯಲ್ಲಿ ಕರ್ನಾಟಕದ ನಂತರ ತನ್ನ ಪ್ರತಿಭಟನೆಯನ್ನು ದಾಖಲಿಸಿತು. ಆದರೆ ಕೇರಳದಲ್ಲಿ ಕಾಂಗ್ರೆಸ್ಸಿಗರು ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಪ್ರತಿಭಟಿಸ್ತಾ ಇದ್ದಾರೆ ಅಂದರೆ, ಕೇಂದ್ರದಿಂದ ಸರಿಯಾದ ರೀತಿಯಲ್ಲಿ ರಾಜ್ಯಕ್ಕೆ ಏನೇನು ಬರಬೇಕೋ ತೆರಿಗೆಯ ಹಣ, ಅನುದಾನ ಎಲ್ಲವೂ ಬರ್ತಾ ಇದೆ. ಆದರೆ ಈ ಮೂರ್ಖ ಸರ್ಕಾರ ಅದನ್ನು ಸದ್ಬಳಕೆ ಮಾಡುವಲ್ಲಿ ಮತ್ತು ಅದನ್ನು ಸರಿಯಾದ ಬಳಕೆ ಮಾಡಿಕೊಳ್ಳುವಲ್ಲಿ ಅದು ಯಾವುದೇ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ. ಅದಕ್ಕೆ ಯಾವುದೇ ರೀತಿಯ ಆ ಥರದ ಒಂದು ವ್ಯವಸ್ಥೆಯೂ ಇಲ್ಲ, ಶಿಸ್ತು ಇಲ್ಲ ಅಂಥೇಳಿ ಪ್ರತಿಭಟನೆಯನ್ನು ಮಾಡಿದೆ. ಕರ್ನಾಟಕದಲ್ಲಿ ಕೇಂದ್ರದಿಂದ ತೆರಿಗೆಯ ಹಣ ಮತ್ತು ಅನುದಾನ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂತ ಕಾಂಗ್ರೆಸ್ಸು ಪ್ರತಿಭಟನೆಯನ್ನು ಮಾಡಿದರೆ, ಕೇರಳದಲ್ಲಿ ಕಾಂಗ್ರೆಸ್ಸು ಬರ್ತಾ ಇದೆ, ಬಂದದ್ದನ್ನು ಸರಿಯಾಗಿ ವಿನಿಯೋಗಿಸ್ಲಿಕ್ಕೆ ನಿಮಗೆ ಗೊತ್ತಿಲ್ಲ, ಯುಟಿಲೈಸೇಷನ್ ಪ್ರಾಬ್ಲಮ್ ನಿಮ್ಮದು ಅಂಥೇಳಿ ಅಲ್ಲಿ ಇದನ್ನು ಪ್ರತಿಭಟನೆಯನ್ನು ಮಾಡಿದೆ. ಅಂದರೆ ತೆರಿಗೆಯ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇರೋದು ಕಾಂಗ್ರೆಸ್ಸೋ BJPಯೋ ಅನ್ನೋದು ಬಹಳ ಜನರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತಾ ಇದೆ. ಆಮೇಲೆ ನಮ್ಮ ಗ್ರೇಟೆಸ್ಟ್ ಭಾರತ ವಿಭಜನೆಗೆ ಹೊರಟಂಥ DK ಸುರೇಶ್ ಅವರು ಪತ್ರಿಕಾ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಗುಜರಾತಿಗೆ ಹೇರಳವಾಗಿ ಕೊಡ್ತಾರೆ ತೆರಿಗೆ ಹಣವನ್ನು, ಅನುದಾನವನ್ನು, ಕರ್ನಾಟಕಕ್ಕೆ ವಂಚಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಸಾಂವಿಧಾನಿಕವಾಗಿ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಹಣಕಾಸಿನ ವಿಲೇವಾರಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥ ಪ್ರಾಥಮಿಕ ಜ್ಞಾನ ಇಲ್ಲ ಅನ್ನೋದು ಅದರಿಂದ ಅರ್ಥ ಆಗ್ತದೆ. ಮೋದಿಯವರು ಅಥವಾ ಸೀತಾರಾಮನ್ ಅವರು ಬಹಳ ದೊಡ್ಡ ಮನಸ್ಸು ಮಾಡಿಬಿಟ್ರು ಕರ್ನಾಟಕದ ಮಟ್ಟಿಗೆ ಅಂಥೇಳಿ
ಒಂದಿಷ್ಟು ಕಿಸೆಯಲ್ಲಿದ್ದ ದುಡ್ಡನ್ನು ಯಾರಿಗೋ ಬಕ್ಷಿಸ್ಕೊಟ್ಟಾಗೆ ಕೊಡಲಿಕ್ಕೆ ಅಲ್ಲ, ಅದು ಆಗೋದಿಲ್ಲ. ಅದಕ್ಕೆ ಹಣಕಾಸಿನ ಆಯೋಗ ಇದೆ, ಅದರ ಶಿಫಾರಸ್ಸಿದೆ, ಅದಕ್ಕೆ ಅದರದೇ ಆದಂಥ ವಿಧಿವಿಧಾನ ಇದೆ. ಅದು ಯಾವುದನ್ನೂ ತಿಳ್ಕೊಳ್ದೇನೆ ಏಕಾಏಕಿಯಾಗಿ ಕೇಂದ್ರದ ಮೇಲೆ ಒಂದು ಸಬೂಬನ್ನು ಹೊರಿಸಬೇಕು. ಯಾವುದನ್ನು ಹೊರಿಸ್ಬೋದು? ಎಲೆಕ್ಷನ್ ಹೊತ್ತಿನಲ್ಲಿ ಬೇರೆ ಯಾವುದೂ ಸಿಗ್ತಾ ಇಲ್ಲ. ಇಂಡಿ ಕೂಟ ಛಿದ್ರವಾಗಿದೆ, ಅದನ್ನೀಗ ದಾಖಲೆ ಸಮೇತ ಇವತ್ತು ಮಾತಾಡ್ಲಿಕ್ಕೆ ಕೂತಿದ್ದೇನೆ ನಾನು. ಇನ್ನು ಯಾವುದನ್ನು ಹೇಳಬಲ್ರಿ ನೀವು? ಇಲ್ಲಿ ಬಿಟ್ಟಿ ಭಾಗ್ಯಗಳಿಂದ ಖಜಾನೆ ಲೂಟಿಯಾಗಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ಜನನ ಮತ್ತು ಮರಣ ಒಂದು ಸರ್ಟಿಫಿಕೇಟನ್ನು ಪಡ್ಕೊಳ್ಳಿಕ್ಕೆ, ಪತ್ರವನ್ನು ಪಡ್ಕೊಳ್ಳಿಕ್ಕೆ ಮೊದಲೆಷ್ಟಿತ್ತು? ಜನನದ ಸರ್ಟಿಫಿಕೇಟನ್ನು ಪಡ್ಕೊಳ್ಳಿಕ್ಕೆ 10 ರೂಪಾಯಿ ಇತ್ತು. ಮರಣದ ಸರ್ಟಿಫಿಕೇಟ್ ಪಡ್ಕೊಳ್ಳಿಕ್ಕೆ ಎಷ್ಟಿತ್ತು? 50 ರೂಪಾಯಿ ಇತ್ತು. ಈಗ ಜನನದ ಒಂದು ಸರ್ಟಿಫಿಕೇಟನ್ನು ನೀವು ಪಡ್ಕೋಬೇಕು ಅಂದರೆ 1,000 ರೂಪಾಯಿ, ಮರಣದ ಸರ್ಟಿಫಿಕೇಟ್ ಪಡ್ಕೋಬೇಕು ಅಂದರೂ 1,000 ರೂಪಾಯಿ. ಈಗಾಗಲೇ SLC ಮಕ್ಕಳಿಗೆ 50 ರೂಪಾಯಿ ತಲೆಗಂದಾಯ ಹಾಕಿದ್ದನ್ನು ಗಮನಿಸಿದ್ದೀರಿ, ನಾವು ಹೇಳಿದ್ದೇವೆ ಶಿಕ್ಷಣ ಇಲಾಖೆ. ಜನನ ಮರಣ ಪತ್ರದಲ್ಲೂ ದುಡ್ಡು ಮಾಡುವ ಆಲೋಚನೆಗೆ ಸರ್ಕಾರ ಹೊರಟಿದೆ ಅಂತಾದರೆ ಅದರ ಬೊಕ್ಕಸದ ಹೀನಾಯವಾದಂಥ ಸ್ಥಿತಿ ಯಾವ ಮಟ್ಟದಲ್ಲಿರ್ಬೋದು ಅನ್ನೋದನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹೆಚ್ಚೇನೂ ತರ್ಕ ಬೇಕಾಗಿಲ್ಲ. ಎಲ್ಲೆಲ್ಲಿ ಸಾಧ್ಯವೋ ಮದ್ಯ ಗಿದ್ಯಕ್ಕಂತೂ ನಿನ್ನೆ ಸಿದ್ದರಾಮಯ್ಯನವರು ಬಜೆಟಲ್ಲೂ ತರ್ಪರ್ಕೆ ಹೊಡೆದವ್ರೆ, ಕುಡುಕರಿಗೆ ಗೋವಿಂದ. ಇನ್ನೇ ಆ ರೀತಿಯ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಹಣವನ್ನು ದೋಚುವ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇನ್ನು ಕೇಂದ್ರದಿಂದ ಬರುವ ಹಣವನ್ನು ಎಲ್ಲ ಬಿಟ್ಟಿ ಭಾಗ್ಯಕ್ಕೆ ಹಾಕಿ ನೀವು ಕೊನೆಗೀಗ ಅಭಿವೃದ್ಧಿಗೆ ದುಡ್ಡಿಲ್ಲ, ಸರ್ಕಾರ ನಡೆಸಲಿಕ್ಕೆ ದುಡ್ಡಿಲ್ಲ, ಕೇಂದ್ರದಿಂದ ಬರಬೇಕಾದದ್ದು ಬರಲಿಲ್ಲ ಅಂತಂದರೆ ಅದು ಬರಬೇಕಾದ ರೀತಿಯಲ್ಲೇ ಬರಬೇಕು ತಾನೆ. ಯಾವುದೇ ರೀತಿಯಲ್ಲೂ ಅವಸರ ಇದೆ ಅಂಥೇಳಿ 6 ತಿಂಗಳಿಗೆ ಮಗುವನ್ನು ಹಡಿಲಿಕ್ಕಾಗತ್ತಾ ಒಬ್ಬ ತಾಯಿ? ಇಲ್ಲಲ್ಲ. ಹೆಣ್ಮಗಳು ಅದಕ್ಕೆ 9 ತಿಂಗಳಂತ ಆಗಬೇಕು, ಅದಕ್ಕೆ ಅದರದೇ ಆದಂಥ ಒಂದು ವಿಧಿವಿಧಾನ ಅಂತಿದೆ, ನೈಸರ್ಗಿಕವಾದದ್ದು. ಹಾಗೇ ಸಾಂವಿಧಾನಿಕವಾದದ್ದು. ರಾಜ್ಯಕ್ಕೂ ಮತ್ತು ಕೇಂದ್ರಕ್ಕೂ ಮಧ್ಯೆ ಹಣಕಾಸಿನ ವ್ಯವಹಾರಕ್ಕೆ ವಿಲೇವಾರಿಗೆ ಅದರದೇ ಆದಂಥ ಒಂದು ಶಿಸ್ತಿದೆ, ಅದರದೇ ಆದಂಥ ಒಂದು ಜಾಯಮಾನ ಅಂತಿದೆ. ಅದೆಲ್ಲವನ್ನು ಗಾಳಿಗೆ ತೂರಿ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಊರಿಗೆಲ್ಲ ಗೊತ್ತಾಗೋದಿಲ್ಲ ಅಂತ ಭಾವಿಸಿದಾಗೆ ನೀವೊಂದಿಷ್ಟು ಕಾಗದ ಪತ್ರವನ್ನು ಇಟ್ಕೊಂಡು ಭಯಂಕರ ಮಾತಾಡ್ಬಿಡ್ತೀರಿ ಅಂತಾದರೆ ಅದು ಹೇಗೆ ಸಾಧ್ಯ? BJP ಅವ್ರಿಗಂತೀರಿ ವಿಧಾನಸಭೆಯ ಅಧಿವೇಶನದಲ್ಲಿ ಗೂಂಡಾಗಿರಿ ಮಾಡಿದ್ರೆ ನಾವು ಯಾರೂ ಕೇಳುವುದಿಲ್ಲ ಅಂತ. ನೀವು ಮಾಡ್ತಾ ಇರೋದೇನು? ಕೇಂದ್ರದ ವಿರುದ್ಧ ನೀವು ಮಾಡ್ತಾ ಇರೋದು ಅದನ್ನೇ. ನಿಮ್ಮ ಹತ್ರ ಯಾವುದೇ ರೀತಿಯ ಸಾತ್ವಿಕವಾದಂಥ ಸರಿಯಾದಂಥ ಸಾರ್ವಜನಿಕರನ್ನು ಒಪ್ಪಿಸುವಂಥ ಕಾಗದ ಪತ್ರಗಳು ಇಲ್ಲ, ಅಂಕಿಅಂಶಗಳು ಇಲ್ಲ, ಸತ್ಯಗಳು ಇಲ್ಲ. ಇಂಥದ್ರ ಮಧ್ಯೆ ಈಗ ಕರ್ನಾಟಕದಲ್ಲಿ 136 ಸೀಟನ್ನು ಗೆದ್ದು ಬೀಗಿ ಅಹಂಕಾರದಿಂದ ತೆಲಂಗಾಣವನ್ನು ಒಂದು ಕಷ್ಟಪಟ್ಟು ಒಳಗೆ ಹಾಕ್ಕೊಂಡ್ರಿ. ಅಲ್ಲೊಂದು ಬಿಟ್ಟಿ ಭಾಗ್ಯ ಅದು ಇದು ಅಂತೇಳಿ ಇಲ್ಲಿಯ ಇಡೀ ಸರ್ಕಾರವೇ ಅಲ್ಲಿಗೆ ಆಡಳಿತ ಯಂತ್ರವನ್ನೇ ಶಿಫ್ಟ್ ಮಾಡಿ ನಮ್ಮ ದುಡ್ಡು ತೆಲಂಗಾಣದ ರಾಜಕೀಯ, ಅದರಿಂದಲೇ ದುರ್ಭಿಕ್ಷ ಯೋಗ ಬಂದಿರೋದು. ಬಿಟ್ಟಿ ಭಾಗ್ಯ ಮತ್ತು ಪಂಚರಾಜ್ಯ ಚುನಾವಣೆಗೆ ಕರ್ನಾಟಕದ ಮಂತ್ರಿಗಳು, ಕರ್ನಾಟಕದ ಶಾಸಕರು, ಕರ್ನಾಟಕದ ಜನರ ದುಡ್ಡು ಮತ್ತು ಆಡಳಿತಾತ್ಮಕ ವ್ಯವಸ್ಥೆ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಏನಕ್ಕೇನ ನಾವು ಈ ಸರಿ ಚುನಾವಣೆಯನ್ನು ಗೆಲ್ಲಲೇಬೇಕು, ಈ ಗೆಲುವಿನ ಮೂಲಕ ಮೋದಿಯವರಿಗೆ 24ರ ಚುನಾವಣೆಯಲ್ಲಿ ಟಕ್ಕರ್ ಕೊಡಬೇಕು, ಇಡೀ ದೇಶವಾಸಿಗಳಿಗೆ ಒಂದು ಸಂದೇಶವನ್ನು ಕಳಿಸಬೇಕು. ಇಲ್ಲ, ಕಾಂಗ್ರೆಸ್ಸು ಪುನರ್ಜನ್ಮದ ಭಾಳ ತುರಿಯಾವಸ್ಥೆಯಲ್ಲಿ ನಿಂತಿದೆ, ಕಾಂಗ್ರೆಸ್ ನಿರ್ನಾಮ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥ, ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇವೆ ಅಂತ ಮೋದಿಯವರೇನು ಕಂಕಣ ತೊಟ್ಟಿದ್ದಾರೆ, ಅದು ಸಾಧ್ಯ ಇಲ್ಲ, ಇಂಪಾಸಿಬಲ್ ಅನ್ನೋದನ್ನು ತೋರಿಸಲಿಕ್ಕೆ ಇಲ್ಲಿಯದ ಹಣವನ್ನು ತೆಗೆದುಕೊಂಡೋಗಿ ಚೆಲ್ಲಿದ್ರಿ. ಅದರ ಪರಿಣಾಮ ಇವತ್ತು ಕಂಡಲ್ಲಿ ಭಿಕ್ಷೆ ಎತ್ತುವಂಥ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಇದರ ಮಧ್ಯೆ ಪಂಚರಾಜ್ಯ ಚುನಾವಣೆಯ ಮೊದಲು 136 ಸೀಟನ್ನೇನು ಗೆದ್ದು ಬೀಗಿತಲ್ಲ ಕರ್ನಾಟಕದ ಕಾಂಗ್ರೆಸ್ಸು, ಇದೇ ಕರ್ನಾಟಕದ ಕಾಂಗ್ರೆಸ್ಸು ರಾಜ್ಯದಲ್ಲಿ ಒಂದು ಇಂಡಿ ಕೂಟವನ್ನು ಹುಟ್ಟುಹಾಕುವಂಥ ಒಂದು ಬೃಹತ್ ಸಾಹಸವನ್ನು ಮಾಡಿತು. ಅದಕ್ಕೆ ನಿತೀಶ್ ಕುಮಾರ್ ನೇತೃತ್ವ, ಪಶ್ಚಿಮ ಬಂಗಾಳದ ದೀದಿ ನೇತೃತ್ವ, ಆಮ್ ಆದ್ಮಿ ಬಹಳ ಮುಖ್ಯವಾದದ್ದು, ಕೇಜ್ರಿವಾಲ್
ಮುಖ್ಯ ಪಾತ್ರಧಾರಿಯಾಗಿ ತ್ರಿಮೂರ್ತಿಗಳ ಥರ ನಿಂತರು. ಇವತ್ತದ್ರ ಕಥೆ ಏನಾಗಿದೆ ಗೊತ್ತಾ? ಇಂಡಿ ಕೂಟ ಅನ್ನೋದು INDIA ಕೇವಲ ಒಂದು ಯೋಚನೆ, ಕೇವಲ ಒಂದು ಹೆಸರು, ಕೇವಲ ಒಂದು ಪೇಪರ್ ಟೈಗರ್ ಥರ ಅದು ಇವತ್ತು ಆಗಿದೆ. ನಿಜಕ್ಕೂ ಹೇಳಬೇಕು ಅಂತಂದರೆ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಅಂಥ ಅಭೂತಪೂರ್ವ ಯಶಸ್ಸನ್ನು ಗೆಲುವನ್ನು ಪಡೆದಾಗ ಅದರ ಬೆನ್ನಲ್ಲೇ ಇಂಡಿಯಾ ಕೂಟ, ಅದರಲ್ಲೂ ಇಂಡಿಯಾ INDIA ಇಂಡಿಯಾ ಅಂತ ಹೆಸರಿಟ್ಟಾಗ ನಿಜಕ್ಕೂ BJP NDA ಸರ್ಕಾರ ಅದರಿತ್ತು, ಬೆದರಿತ್ತು. ಯಾಕೆಂತಂದರೆ ಇಂಡಿಯಾ ಅನ್ನುವ ಹೆಸರಿಗೆ ಒಂದು ಬೇರೆಯ ಸೌಂಡ್ ಇದೆ. ಹಾಗಾಗಿ ಭಾರತ ಅನ್ನುವುದನ್ನು ಮುಂದೆ ತರಬೇಕಾಯಿತು G20ಯಲ್ಲಿ ಇತ್ಯಾದಿ. ಇಂಡಿಯಾದರ ಬದಲು ಭಾರತವನ್ನು ತರಬೇಕಾಯಿತು NDA ಸರ್ಕಾರ. ಈ ರೀತಿಯಂಥ ಒಂದು ಸ್ಥಿತಿ ಇದ್ದದ್ದು ಪಂಚರಾಜ್ಯ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅದು ತನ್ನ ಧೀಶಕ್ತಿಯನ್ನು ಕಳ್ಕೊಳ್ತು. ಬಿಟ್ಟಿ ಗ್ಯಾರಂಟಿ ಎಲ್ಲೂ ವರ್ಕ್ ಆಗಿಲ್ಲ, ಇಂಡಿಯಾ ಕೂಟದ ಯಾವ ಶಕ್ತಿಯೂ ವರ್ಕ್ ಆಗಿಲ್ಲ. ಆಮೇಲೆ ಇಂಡಿಯಾ ಕೂಟದ ಒಳಗೊಳಗಡೆನೇ ಅಲ್ಲಿ ಹಿತಶತ್ರುಗಳಿಂದಲೇ ಕಾಂಗ್ರೆಸ್ಸಿಗೆ ಮೋಸ ಆಯಿತು. ಇವೆಲ್ಲವನ್ನು ಗಮನಿಸಿದಾಗ ಅದರ ನಂತರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ ನೋಡಿ, ಇಂಡಿಯಾ ಕೂಟ ಛಿದ್ರ 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 ಅಂತ ನಾವೆಲ್ಲ ಮಾತಾಡುವ ಮಟ್ಟಕ್ಕೆ ಬಂದುಬಿಟ್ಟಿದೆ. ಅಸ್ಸಾಂನಲ್ಲಿ ಮೊನ್ನೆ 4 ಶಾಸಕರು ಕಾಂಗ್ರೆಸ್ಸಿಗೆ ಗುಡ್ ಬೈ ಹೇಳಿ BJPಗೆ ಹೋದದ್ದು ನೋಡಿದ್ರಿ. ನಿತೀಶ್ ಕುಮಾರ್ ದಿಢೀರಾಗಿ ಇಡೀ ಇಂಡಿ ಕೂಟಕ್ಕೆ ಮರ್ಮಾಘಾತ ಮಾಡಿದ್ದನ್ನು ನೋಡಿದ್ರಿ. ಅವರೀಗ ಸಂಖ್ಯಾಬಲವನ್ನು ಸಾಬೀತುಪಡಿಸಿ ಆಯಿತು. ಇನ್ನು RLD ಜಯಂತ್ ಚೌಧರಿ ಅವರು ಹೊರಗಡೆ ಹೋಗಿ ಆಯಿತು, JDU ಹೊರಗಡೆ ಹೋಗಿ ಆಯಿತು, TMC ನಿಮ್ಮ ಸಹವಾಸವೇ ಬೇಡ, ನಾವು ಏಕಾಂಗಿಯಾಗಿ ನಾವು ಪಶ್ಚಿಮ ಬಂಗಾಳದಲ್ಲಿ ಸ್ಪರ್ಧಿಸ್ತೇವೆ ಅಂತ ಹೇಳಾಗಿದೆ. ಇದಕ್ಕಿಂತ ಮುಖ್ಯವಾಗಿ ಆಮ್ ಆದ್ಮಿ, ನಾವು ನಿಮ್ಮ ಸಹವಾಸಕ್ಕೆ ಇಲ್ಲ ದೆಹಲಿ ಮತ್ತು ಪಂಜಾಬಲ್ಲಿ. ಇಂಡಿಯಾ ಕೂಟಕ್ಕೆ ದೆಹಲಿ ಮತ್ತು ಪಂಜಾಬು ಬಹಳ ಮುಖ್ಯವಾದದ್ದು. ಇನ್ನು ನಿತೀಶ್ ಕುಮಾರ್ JDU ಬಿಹಾರ ಬಹಳ ಮುಖ್ಯವಾದದ್ದು. ಇನ್ನು TMC ಪಶ್ಚಿಮ ಬಂಗಾಲ್ ಬಹಳ ಮುಖ್ಯವಾದಂಥ ಕ್ಷೇತ್ರ. ಅದೆಲ್ಲವೂ ಕೈಗೂಡ್ತು. ನಮ್ಮ ಮಾಧ್ಯಮಗಳು ಗಾನ್ 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 ಅಂತ ಹಾಕ್ಕೊಂಡು ಚಚಿತಾ ಇವೆ. ಇನ್ನು ಅದರ ಮಧ್ಯೆ ಫಾರೂಕ್ ಅಬ್ದುಲ್ಲಾಗೆ ಹೊಸಾತು ಇದು ನಿಜವಾದ ಮರ್ಮಾಘಾತ ಮತ್ತು ಮಾನಸಿಕವಾದ ಆಘಾತ. ಇದು ನೆಹರು ಕಾಲದಿಂದಲೂ ಇಲ್ಲಿಯವರೆಗೆ ನೆಂಟಸ್ತಿಕೆಯನ್ನು ಇಟ್ಟುಕೊಂಡಂಥ ಒಂದು ಪಕ್ಷ ಅದು NC, ನ್ಯಾಷನಲ್ ಕಾಂಗ್ರೆಸ್ಸು. J&K ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 370ಯನ್ನು ಅಬ್ರಗೇಟ್ ಮಾಡಲಿಕ್ಕೆ ಹೊರಟಾಗ ರಕ್ತಪಾತ ಆಗತ್ತೆ ಅಂತ ಗುಡುಗಿದವರು ಯಾರು? ಇದೇ ಫಾರೂಕ್ ಅಬ್ದುಲ್ಲಾ. ನಮ್ಮ ಹೆಣದ ಮೇಲೆ ಮಾಡಬೇಕಾಗತ್ತೆ ಅಂತ ಹೇಳಿದವರು ಯಾರು? ಇದೇ ಫಾರೂಕ್ ಅಬ್ದುಲ್ಲಾ. ಮೋದಿಯವರನ್ನು ವಾಚಾಮಗೋಚರವಾಗಿ ಬೈದದ್ದು ಯಾರು? ಇದೇ ಫಾರೂಕ್ ಅಬ್ದುಲ್ಲಾ. ಆದರೆ ಇವತ್ತು ಫಾರೂಕ್ ಅಬ್ದುಲ್ಲಾ ಏನು ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ, ಕಾಂಗ್ರೆಸ್ಸಿನಲ್ಲಿ ಯಾವುದೇ ರೀತಿಯ ಒಂದು ಒಟ್ಟಾಗಿ ನಡೆಯುವ ಸಮಸ್ಯೆ ಇದೇ ಇಲ್ಲ, ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದೇ ಫಾರೂಕ್ ಅಬ್ದುಲ್ಲಾ ರಾಮ ನಮ್ಮ ಪೂರ್ವಿಕ, ರಾಮ ಕೇವಲ ಹಿಂದೂಗಳ ದೇವರಲ್ಲ, ನಮ್ಮೆಲ್ಲರ ದೇವರು, ಇಡೀ ವಿಶ್ವದ ದೇವ ಅಂತೇಳಿ ಮಾತಾಡಿದ್ದನ್ನು ಅತ್ತಿದ್ದನ್ನು ಕೇಳಿದ್ದೀರಿ. ಇನ್ನಾದರೂ ನಾವು ಒಂದಾಗೋಣ, ಇನ್ನಾದರೂ ಇಡೀ ಭಾರತೀಯರಾಗಿ ಬದುಕೋಣ, ಅದನ್ನು ನೋಡಿ ಕಣ್ತುಂಬ ನೋಡಿ ಸಾಯ್ತೇನೆ ಅನ್ನುವಂಥ ಒಂದು ಕಣ್ಣೀರು ಹಾಕ್ಕೊಂಡದ್ದನ್ನು ಕೇಳಿದ್ದೀರಿ. ಅದರ ಮುಂದಿನ ಭಾಗ ಏನು ಅಂತಂದರೆ NC ಫಾರೂಕ್ ಅಬ್ದುಲ್ಲಾ ಅವರ NC ಇವತ್ತು NDA ಬಾಗಿಲ ಬಳಿ ಬಂದು ನಿಂತಿದೆ. ಒಂದು ವಿಡಿಯೋವನ್ನು ತೋರಿಸ್ತೇವೆ ನಿಮಗೆ, ಕೇಳಿ. आप कह रहे हैं कि NDA में वापस जाने के विकल्प खुले हैं आपके पास? देखिए, हर दरवाजा पॉलिटिकल पार्टी दरवाजे खुला रखती है, खिड़कियां खुला रखती है, आगे चलते हैं। आप कह रहे हैं कि NDA में वापस जाने के विकल्प खुले हैं आपके पास? देखिए, हर दरवाजा पॉलिटिकल पार्टी दरवाजे खुला रखती है, खिड़कियां खुला रखती है, आगे चलते हैं। ಅಲ್ಲಿ ಆಂಕರ್ ಕೇಳ್ತಾರೆ, ಹಾಗಾದರೆ ನೀವೀಗ ಇಂಡಿಯಾ ಕೂಟದಿಂದ ಹೊರಗೆ ಬಿದ್ದಿದ್ದೀರಿ, ಹೌದು, ಸೀಟ್ ಹಂಚಿಕೆ ಮುರಿದು ಬಿದ್ದಿದೆ, ಆದ್ದರಿಂದ ಇಂಡಿಯಾ ಕೂಟದಿಂದ ನಾನು ಹೊರಗೆ ನಿಂತಿದ್ದೇನೆ, ಇಂಡಿಯಾ ಕೂಟಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ
ಫಾರೂಕ್ ಅಬ್ದುಲ್ ಏನು ಹೇಳ್ತಾರೆ, ಅವರು ಆ್ಯಂಕರ್ ಕೇಳ್ತಾರೆ, ಹಾಗಾದರೆ NDA ಬಾಗಿಲು ಓಪನ್ ಇದೆಯೇ ಅಂತ ಕೇಳಿದ್ರೆ, ರಾಜಕೀಯದಲ್ಲಿ ಯಾರಿಗೂ ಯಾವ ಪಕ್ಷವೂ ಬಾಗಿಲು ಮುಚ್ಚುವುದೂ ಇಲ್ಲ, ಬಾಗಿಲು ತೆರೆದೇ ಇರುತ್ತೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು ಅಂದರೆ, ಮತ್ತೆ ಮರಳಿಗೂಡಿಗೆ ಫಾರೂಕ್ ಅಬ್ದುಲ್ಲಾ ಅವರು NDA ಒಟ್ಟಿಗೆ ಕೈ ಜೋಡಿಸುವ ಎಲ್ಲ ಲಕ್ಷಣಗಳು ಶುದ್ಧವಾಗಿವೆ. ಅಲ್ಲಿಗೇನಾಯಿತು, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಇಂಡಿಯಾ ಕೂಟ ಸಂಪೂರ್ಣ ಬರ್ಬಾದ್. ಈಗ ಯಾರಿದ್ದಾರೆ ಅವರೊಟ್ಟಿಗೆ? ಯಾರೂ ಇಲ್ಲ. ಪೇಪರಲ್ಲಿ ಮಾತ್ರ INDI ಅಂತೆ ಬರ್ಕೋಬೇಕು. ಕೂಟ ಅನ್ನುವ ಅರ್ಥಕ್ಕೆ ಬೆಲೆಯೇ ಇಲ್ಲ. ಅದರ ಬಹಳ ಮುಖ್ಯವಾದಂಥ ಅಧ್ವೈರ್ಯ ವಹಿಸಿದ್ದು ಯಾರಾಗಿತ್ತು? ನಿತೀಶ್ ಕುಮಾರ್. ಅವರಿಗೆ 2 ಆಘಾತ ಆಯಿತು. ಒಂದು, ನಿತೀಶ್ ಕುಮಾರ್ ಎದುರು ಖರ್ಗೆಯವರನ್ನು ಪ್ರಧಾನಿಯಾಗಿ ಬಿಂಬಿಸುವ ಕೆಲಸವನ್ನು ಮಾಡಿದರು. ಸೀಟ್ ಹಂಚಿಕೆ ಬಗ್ಗೆ ಯಾವುದೇ ರೀತಿಯ ಮಾತುಕತೆಯನ್ನೇ ನಡೆಸಿಲ್ಲ. ಇಂಡಿಯಾ ಕೂಟವನ್ನು ಒಕ್ಕೂಟದ ದೃಷ್ಟಿಯಿಂದ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಸರ್ವಸಮ್ಮತ ನಾಯಕನೇ ನಿತೀಶ್ ಕುಮಾರ್ ಆಗಿತ್ತು. ಅವರಿಗೇನೆ ಅಲ್ಲಿ ಬೆಲೆ ಸಿಕ್ಕಿಲ್ಲ, ಗೌರವ ಸಿಕ್ಕಿಲ್ಲ. ಆದ್ದರಿಂದ ಏನು ಮಾಡಿದ್ರು, ಅವರು ಅಲ್ಲಿಂದ ವಾಪಸ್ NDA ಕೂಟಕ್ಕೆ ಬಂದರು. ಅಲ್ಲಿಗೆ ಒಂದು ಹಂತಕ್ಕೆ ಅದು ಮುಗಿದೋದ ಕಥೆ ಆಗಿತ್ತು. ಆಮೇಲೆ ಛಿದ್ರಾನ್ವೇಷಣೆ, ಶವಪೆಟ್ಟಿಗೆಯ ಕೊನೆ ಮೊಳೆ ಹೊಡೆಯುವ ಕೆಲಸವನ್ನು ಇವರೆಲ್ಲರೂ ಸೇರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮಿಲಿಂದೋರ ಹೊರಗೆ ಬಂದರು. ಅಶೋಕ್ ಚವ್ಹಾಣ್ ಮಾಜಿ ಮುಖ್ಯಮಂತ್ರಿ, ಮಹಾರಾಷ್ಟ್ರದಲ್ಲಿ ದೊಡ್ಡ ಆಘಾತ. ಬಿಹಾರದಲ್ಲಿ ಆದದ್ದು ಗಮನಿಸಿದ್ರಿ. ಅಖಿಲೇಶ್ ಯಾದವ್ ನಾವಿಲ್ಲ ನಿಮ್ಮೊಟ್ಟಿಗೆ ಅಂತಂದರು. ಇನ್ನು TMCದು ಸ್ವತಂತ್ರವಾಗಿ ನಾವು ಸ್ಪರ್ಧಿಸ್ತೇವೆ ಅಂತ ಹೇಳ್ತಾ ಇರೋದ್ರ ಒಟ್ಟಿಗೇನೆ ಅಲ್ಲಿ ಅಮಾಯಕರ ಹೆಣ್ಮಕ್ಕಳನ್ನು ಕರ್ಕೊಬಂದು TMC ಕಚೇರಿಯಲ್ಲಿ ಅತ್ಯಾಚಾರ ಆಗ್ತಾ ಇದೆ ಅಂಥೇಳಿ ಅಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವಂಥ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು TMC ಎದುರು, TMC ಹೆಣ್ಣುಮಕ್ಕಳ ಮಾನ ಮರ್ಯಾದೆಯನ್ನು ತೆಗೆತಾ ಇದೆ, ಅಮಾಯಕ ಹೆಣ್ಣುಮಕ್ಕಳ ಮೇಲೆ ಎರಗ್ತಾ ಇದ್ದಾರೆ TMC ಗೂಂಡಾಗಳು ಅನ್ನುವಂಥ ಮಾತನ್ನು BJP ಅವರು ಹೇಳಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 4 दिन तक वो हॉस्पिटल में एडमिट भी रहा है. ऐसे बहुत लोग हैं. वो आंदोलन बंद करने के लिए ये 144 लगा रहे हैं, लेकिन हम उसको मानेंगे नहीं. हमारा मान सम्मान जो है वो वापस चाहिए, वो मिलेंगे दोबारा से. हमारा जबरदस्ती जमीन ले लिया गया है. जो किसान यहाँ पे धान की खेती करते थे, धान वह उस टाइम काटा भी नहीं है, धान फल रहा था, उसी धान की ऊपर से खरा पानी चढ़ा दिया गया है और उनका किसानों को बोला गया कि लीज देंगे. ಹೀಗೆ ವಿಶ್ವವ್ಯಾಪಿಯಾಗಿ ಏನಾಗ್ತಾ ಇದೆ ಅಂತ ಅದು ನಿಮಗೆ ಗೊತ್ತಿದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರುವ ಹೊತ್ತೊತ್ತಿಗೆನೆ ಇಂಡಿಯಾ ಅನ್ನೋದು ಕೊನೆಗೆ ಕೇವಲ ಒಂದು ಹೆಸರಾಗಿ ಉಳಿದಿದೆ, ಇಂಡಿಯಾ ಕೂಟವಾಗಿ ಉಳಿದಿಲ್ಲ. ಇಂಡಿಯಾ ಕೂಟದಿಂದ ಫಾರೂಕ್ ಅಬ್ದುಲ್ಲಾನು ಹೊರಗೆ ಬರುವ ಮೂಲಕ ಕಾಂಗ್ರೆಸ್ಸಿನ ಒಳಗಡೆ ಯಾವುದೂ ಸರಿ ಇಲ್ಲ, ಅಲ್ಲಿ ಸರ್ವಾಧಿಕಾರಿ ಧೋರಣೆ ರಾಹುಲ್ ಗಾಂಧಿಯಿಂದ ನಡೀತಾ ಇದೆ ಅನ್ನೋದು ಪಕ್ಕಾ ಆಗ್ತಾ ಇದೆ. ಅದರ ಜೊತೆ ಗುಲಾಬ್ ನಬಿ ಆಜಾದ್ ಇತ್ತೀಚೆಗೆ ಲೈವ್ ಬಂದರು. ಅವರೇನು ಹೇಳಿದರು, ಹಿರಿಯರಿಗೆ ಕವಡೆ ಕಾಸಿನ ಬೆಲೆ ಇಲ್ಲ. मैं अपनी पार्टी नहीं कहूंगा क्योंकि अपनी पार्टी के नाम से भी एक पार्टी है यहाँ. मैं कहूंगा हमारी DPAP, डेमोक्रेटिक प्रोग्रेसिव आजाद पार्टी, नाम ही ऐसा हमें मिला इलेक्शन कमीशन की. हम अपनी मर्जी से नाम नहीं रखते. हमने छोटा नाम रखा था, लेकिन वो इलेक्शन कमीशन ने 1 महीने के बाद रिजेक्ट किया कि इस नाम की कोई पार्टी है देश में और कोई. तो फिर हमने थोड़ा लंबा करना पड़ा, तो जो कि अप्रूव किया. और खुशी की बात है कि पिछले जनवरी में, अब 1 साल और 1 महीना हो गया, हमारी पार्टी रजिस्टर्ड भी हो गई. रजिस्टर होने का मतलब है कि अनरजिस्टर्ड को अगर हम 90 सीटें उठाएंगे तो 90 सिंबल मिलेंगे. अब हमें 90 इलेक्शन लड़नी होगी. ಇಂದಿರಾ ಗಾಂಧಿ ಅವರು ಒಂದು ಇಡೀದಾಗಿ ಭಾರತದ ಹೊರಗೂ ಮತ್ತು ಭಾರತದ ಒಳಗೂ ಒಂದು ಅದ್ಭುತವಾದಂಥ ದೇಶವಾಗಿ ಇದು ಹೊಮ್ಮುವ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಕಟ್ಟಿದ್ರು. ಅದರ ಯಾವ ನೆನಪುಗಳು ಕಾಂಗ್ರೆಸ್ಸಿಗಿಲ್ಲ. ಹಿರಿಯರೊಟ್ಟಿಗೆ ಸಂವಾದ ಇಲ್ಲ. ಪ್ರತಿಪಕ್ಷಗಳ ಎಲ್ಲ ಕೂಟವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಸೌಹಾರ್ದವಾದಂಥ ಮಾತುಕತೆಗಳನ್ನಾಡುವಂಥ ನಾಯಕತ್ವ ಇಲ್ಲ.
ರಾಹುಲ್ಗೆ ಯಾವುದೇ ರೀತಿಯ ತಾಳ್ಮೆಯೂ ಇಲ್ಲ, ಮತ್ತು ಅವರಿಗೆ ಯಾವುದೇ ರೀತಿಯ ರಾಜಕೀಯದ ಒಂದು ನೈಪುಣ್ಯತೆಯೂ ಇಲ್ಲ. ಕಾಂಗ್ರೆಸ್ಸು ನಾಯಕನಿಲ್ಲದ ಬರಿದಾದ ಮನೆಯಾಗಿದೆ ಅನ್ನುವ ರೀತಿಯಲ್ಲಿ ಅವರು ಹೇಳ್ತಾ, ಮೋದಿಯವರ ಶ್ರಮ, ಮೋದಿಯವರ ಕರ್ತೃತ್ವ ಮತ್ತು ಮೋದಿಯವರ ಇಡೀದಾದಂಥ ದೇಶಕ್ಕಾಗಿ ಒಂದು ತ್ಯಾಗ ಮನೋಭಾವದಿಂದ ದುಡಿಯುವಂಥ ಒಬ್ಬ ನಾಯಕತ್ವವನ್ನು ಅವರು ಮನತುಂಬಿ ಹೊಗಳಿದರು. ಅಂದರೆ ಇದರ ಅರ್ಥ ಏನು? ಫಾರೂಕ್ ಅಬ್ದುಲ್ಲಾ ಮತ್ತು ಗುಲಾಂ ನಬಿ ಆಜಾದ್ನಂಥ ಹಿರಿಯ ಕಾಂಗ್ರೆಸ್ ಮಾಜಿ ನಾಯಕರು ಈ ರೀತಿಯಲ್ಲಿ ಮನಸ್ಸು ಬಿಚ್ಚು ಮಾತಾಡ್ತಾರೆ ಅಂತಾದರೆ ಕಾಂಗ್ರೆಸ್ಸಿನಲ್ಲಿ ಯಾವ ರೀತಿಯ ಒಳ ಅಂತರಂಗ ಇದೆ ಮತ್ತು ಒಳಗಿನ ಒಟ್ಟು ಆಡಳಿತಾತ್ಮಕ ವ್ಯವಸ್ಥೆ ಏಕವ್ಯಕ್ತಿ ಕೇಂದ್ರಿತವಾಗಿದೆ, ಅದು ಬೌದ್ಧಿಕ ಶೂನ್ಯವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ಇಂಡಿಯಾ ಕೂಟದಿಂದ ಇವರೆಲ್ಲರೂ ಹೊರಗಡೆ ಬರಲಿಕ್ಕೆ ಒಂದು ದೊಡ್ಡ ಕಾರಣ ಇನ್ನೊಂದೇನು ಅಂತಂದರೆ ರಾಮ ಮಂದಿರದ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಏಕಾಏಕಿಯಾಗಿ ರಾಹುಲ್ ಗಾಂಧಿಯ ಒತ್ತಡಕ್ಕೆ ಮಣಿದು ನಾವು ಭಾಗವಹಿಸುವುದಿಲ್ಲ ಅಂತ ಹೇಳಿ ಏನು ತೀರ್ಮಾನಿಸಿತಲ್ಲ, ಆವಾಗಲೇ ಇಂಡಿ ಕೂಟದ ಇತಿಶ್ರೀ ಆಗಿದೆ. ಯಾಕೆಂತಂದರೆ ರಾಮ ಅನ್ನೋದು ಈ ದೇಶದ 110 ಕೋಟಿಗೂ ಹೆಚ್ಚು ಬಹುಸಂಖ್ಯಾತರ ಆರಾಧ್ಯ ದೈವ, ಸನಾತನ ಧರ್ಮದ ಬಹಳ ದೊಡ್ಡ ಸಂಕೇತ, ಧರ್ಮ ಸಂಕೇತ, ದೇಶದ ಅಖಂಡತೆಯ ಸಂಕೇತ, ನಮ್ಮ ಪೂರ್ವಿಕರ ಸಂಕೇತ. ಹಾಗಾಗಿ ಅಲ್ಲಿ ಕಾಂಗ್ರೆಸ್ಸು ಸ್ಪಷ್ಟವಾಗಿ ಎಡವಿತು. ನಾಮಕಾವಸ್ಥೆಗಾದರೂ ಒಂದು 10 ಜನ ಹೋಗಿ ಅಲ್ಲಿ ಕೂತು ಬಂದಿದ್ದಾಗಿದ್ದರೆ ಇಂಡಿಯಾ ಕೂಟಕ್ಕೆ ಈ ಅವಸ್ಥೆ ಬರ್ತಿರಲಿಲ್ಲ ಮತ್ತು ಇಡೀ ಭಾರತದಲ್ಲಿ ಕಾಂಗ್ರೆಸ್ಸಿನ ವಿರೋಧಿಯಾಗಿ ಇಂಥ ಒಂದು ಅಲೆ ಹುಟ್ಟುಕೊಳ್ತಾ ಇರಲಿಲ್ಲ. ಪಂಚರಾಜ್ಯದ ಚುನಾವಣೆಯ ಪೂರ್ವ ಕಾಂಗ್ರೆಸ್ಸು ಇಲ್ಲಿ 136 ಸೀಟ್ ಗೆದ್ದಂಥ ಒಂದು ಕರ್ನಾಟಕದ ಆ ಒಂದು ಅದ್ಭುತ ವಿಜಯ ಕಾಂಗ್ರೆಸ್ಸಿಗೆ ಹೊಸ ಮೆರುಗನ್ನು ಮತ್ತು ಒಂದು ರಾಷ್ಟ್ರೀಯ ನಾಯಕತ್ವವನ್ನು ತಂದುಕೊಟ್ಟಿತ್ತದು. ಆದರೆ ಅದನ್ನು ನಿರ್ವಹಿಸುವ ವ್ಯಕ್ತಿತ್ವ ಇಲ್ಲದ, ನಿರ್ವಹಿಸುವ ನಾಯಕತ್ವ ಇಲ್ಲದ, ಒಂದು ಸಮಷ್ಟಿ ನಾಯಕತ್ವವನ್ನು ನಿಭಾಯಿಸುವ ಶಕ್ತಿ ಇಲ್ಲದಂಥ ರಾಹುಲ್ ಗಾಂಧಿಯಿಂದ, ಖರ್ಗೆ ಅವರಿಂದ, ಸೋನಿಯಾ ಗಾಂಧಿಯವರಿಂದ ಇದು ಮತ್ತೆ ಕರ್ನಾಟಕದ ಈ ನಮ್ಮ ಭಯಂಕರ ನಾವು ಮೋದಿ ಎದುರು ನಾವು ಸಂಪೂರ್ಣವಾಗಿ ಗೆದ್ದು ತೋರಿಸ್ತೇವೆ ಅನ್ನುವಂಥ ದುರಹಂಕಾರದ ಕೆಲವು ರಾಜಕಾರಣಿಗಳ ಮಾತು ಕೇಳಿ ಇಂಡಿಯಾ ಕೂಟ ಸಂಪೂರ್ಣ ನಾಶ ಆಯಿತು. ಕಾಂಗ್ರೆಸ್ಸಿಗೆ ಇವತ್ತು ನೆಲೆಯೂ ಇಲ್ಲ, ಬೆಲೆಯೂ ಇಲ್ಲ. ಅದಕ್ಕೂ ಇನ್ನೊಂದು ಆಘಾತ ಮತ್ತೊಂದು ಕಾದಿದೆ, ತಿಳ್ಕೊಳ್ಳಿ. ಅದು ಯಾವುದು? ಈಗ ಹೊಸ ಟ್ರಂಪ್ ಕಾರ್ಡನ್ನು ತಂದರು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ಗೂ. ಯಾವುದು? ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರದಿಂದ ಅನ್ಯಾಯ ಆಗ್ತದೆ. ಇದರ ಅರ್ಥ ಏನು? ಇಷ್ಟು ಕಾಲ ಯಾಕೆ ಈ ಧ್ವನಿ ಎತ್ತಿಲ್ಲ? ಅಥವಾ ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮನ್ನೇ ಆರಿಸಿ ಯಾಕೆ ಕಳಿಸ್ಬೇಕು ಅಂತಂದರೆ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ, ಹಣಕಾಸಿನ ವ್ಯವಹಾರ ಮತ್ತು ಅನುದಾನದ ವಿಷಯದಲ್ಲಿ ನಾವು ಅದನ್ನು ಸರಿಪಡಿಸ್ತೇವೆ ಅಂತ ಯಾಕೆ ಅವರು ಮ್ಯಾನಿಫೆಸ್ಟೋದಲ್ಲಿ ಹಾಕಿಲ್ಲ? ಇಂಥ ಮಾತುಗಳಿಗೆಲ್ಲ ಉದಾಹರಣೆ ಏನು ಸಿಗುತ್ತೆ? 24ರ ಚುನಾವಣೆ. 24ರ ಚುನಾವಣೆಯಲ್ಲಿ ಎಲ್ಲ ಅಸ್ತ್ರಶಸ್ತ್ರಗಳು ಖಾಲಿಯಾದವು. ಇಂಡಿಯಾ ಕೂಟ ಶಕ್ತಿಹೀನವಾಗ್ತಾ ಬಂತು, ಛಿದ್ರಗೊಳ್ತಾ ಬಂತು. ಆವಾಗ ಒಂದು ಪುನಶ್ಚೇತನದ ಅಸ್ತ್ರ ಯಾವುದು ಅಂತಂದರೆ ದಕ್ಷಿಣದ ರಾಜ್ಯವನ್ನು ಒಕ್ಕೂಟಕ್ಕೆ ತರುವುದು. ಭಾರತವನ್ನು ವಿಭಜಿಸ್ತೇನೆ ಅನ್ನುವ ಮಟ್ಟಿಗೆ, ವಿಭಜನೆಯ ಪ್ರಸ್ತಾವನೆಗೂ ನಾವು ಮುಂದಾಗ್ತೇವೆ ಅನ್ನೋ ಮಟ್ಟಕ್ಕೆ ಕರ್ನಾಟಕದ ಕಾಂಗ್ರೆಸ್ಸು DK ಸುರೇಶ್ ಮೂಲಕ ಹೇಳಿಸುವ ಕೆಲಸವನ್ನು ಮಾಡಿತ್ತು, ರಾಷ್ಟ್ರದ್ರೋಹದ ಹೇಳಿಕೆ. ಆದರೆ ದಕ್ಷಿಣದ ರಾಜ್ಯಗಳಲ್ಲಿ ಇವರ ಒಕ್ಕೂಟದ ಈ ಆಸೆ ಸಂಪೂರ್ಣ ಛಿದ್ರಗೊಂಡಿದೆ. ಈಗ ಅಂಥ ಒಂದು ಬ್ರೇಕಿಂಗ್ ನ್ಯೂಸನ್ನು ನಿಮ್ಮ ಎದುರು ಇಡಬೇಕಾಗಿದೆ. ಅದೇನು ಅಂತಂದರೆ, ದಕ್ಷಿಣದಲ್ಲಿ BJPಯ ಒಟ್ಟು ಟಾರ್ಗೆಟು 50 ಸೀಟು. ಅದರಲ್ಲಿ ಬಹುಬಾಳ್ಯ ಯಾವುದು? ಕರ್ನಾಟಕದ್ದು. ಕರ್ನಾಟಕದಲ್ಲಿ ಇಲ್ಲಿವರೆಗೆ ಬರ್ತಾ ಇರುವಂಥ ಇಂಡಿಯಾ ಟುಡೇ ಅಂತ ನಂಬಿಕೆಗೆ ಅರ್ಹವಾದಂಥ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಸೀಟುಗಳನ್ನು ಸಂಪೂರ್ಣವಾಗಿ ಪೂರ್ವಭಾವಿಯಾಗಿ ಹೇಳಿದಂಥ, ನಿರಕ್ಕಾಗಿ ಹೇಳಿದಂಥ ಇಂಡಿಯಾ ಟುಡೇಯ ಪ್ರಕಾರವೂ ಕೂಡ 20ರಿಂದ 22 ಸೀಟು
ಅಲಯನ್ಸ್ ಎಲ್ಲ ಸೇರಿ 24 ಆಗ್ಬೋದು. ಅದರಲ್ಲಿ ಒಂದು ಸೀಟು ಕಡಿಮೆ ಆಗುತ್ತೆ ಲಾಸ್ಟ್ 25 ಲೆಕ್ಕ ಹಾಕಿದರೆ. ತೆಲಂಗಾಣದಲ್ಲಿ 4 ಸೀಟ್ ಬಂದಿತ್ತು, ಆದರೆ ಈ ಸರಿ 1 ಸೀಟನ್ನು ಕಳ್ಕೊಳ್ತದೆ BJP ಅಂತ ಹೇಳ್ತಾ ಇತ್ತು. ಆದರೆ ಈಗ ಏನಾಗಿದೆ, TDP BJPಗೆ ಸೇರ್ತಾ ಇದೆ. ಈ ಮಹತ್ವದ ಬೆಳವಣಿಗೆ ಆಗ್ತಾ ಇರೋದು ಏನು ಅಂತಂದರೆ, ಈಗ TDP NDA ಕೂಟವನ್ನು ಸೇರ್ತಾ ಇರೋದ್ರಿಂದ ದಕ್ಷಿಣದ ರಾಜ್ಯದಲ್ಲಿ ಇಂಡಿಯಾ ಕೂಟಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಒಂದು ಮರ್ಮಾಘಾತದ ಸುದ್ದಿ ಇದು. ಅದು ಯಾಕೆ ಅಂತಂದರೆ, ಇಲ್ಲಿಯವರೆಗಿನ ಸಮೀಕ್ಷೆ ಏನು ಹೇಳ್ತಾ ಇತ್ತು ಅಂತಂದರೆ, ಬಹುತೇಕವಾಗಿ YSRP ವಿಧಾನಸಭಾ ಚುನಾವಣೆಯಲ್ಲೂ ಲೋಕಸಭಾ ಚುನಾವಣೆಯಲ್ಲೂ ಸ್ವೀಪ್ ಮಾಡುತ್ತೆ ಅನ್ನುವಂಥದ್ದೇ ಸಮೀಕ್ಷೆ ಬಂದಿತ್ತು. ಆ ಕಾರಣದಿಂದಲೂ ಏನೋ ಗೊತ್ತಿಲ್ಲ, ಜುಲೈನಿಂದಲೂ ಚಂದ್ರಬಾಬು ನಾಯ್ಡು ಹೋಗಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ, ನಾವು ನಿಮ್ಮೊಟ್ಟಿಗೆ ಬರ್ತೇವೆ ಅಂತ. ಆದರೆ BJP YSRP ಒಟ್ಟಿಗೂ ಚಂದ್ರಬಾಬು ನಾಯ್ಡು ಅವರ TDP ಒಟ್ಟಿಗೂ ಸಮಾನ ಅಂತರವನ್ನು ಕಾದ್ಕೊಂಡಿತ್ತು. ಆದರೆ ಈಗ ಒಂದು 15 ದಿನದಿಂದ ಬಂದಂಥ ಎಲ್ಲ ಸಮೀಕ್ಷೆಗಳು ಏನು ಹೇಳ್ತಾ ಇದೆ ಅಂತಂದರೆ, ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ TDP ಜನಸೇನಾ ಒಟ್ಟಿಗೆ ಸೇರಿಕೊಂಡು ಅತ್ಯಂತ ಅದ್ಭುತವಾದಂಥ ಸೀಟುಗಳನ್ನು ಪಡ್ಕೊಳ್ತವೆ, ಅಧಿಕಾರಕ್ಕೆ ಬರುವ ಎಲ್ಲ ಲಕ್ಷಣಗಳೂ ಇವೆ ಅಂತ ಹೇಳ್ತಾ ಇದೆ. ಈ ಕಾರಣಕ್ಕಾಗಿ ಈಗ TDP ಒಟ್ಟಿಗೆ NDA ಕೈ ಜೋಡಿಸುವ ಕೆಲಸಕ್ಕೆ ಮುಂದಾಗಿದೆ. ಇಲ್ಲಿ ಒಂದೇ ಒಂದು ಬಾಕಿ ಇರುವುದೇನು ಅಂತಂದರೆ ಸೀಟ್ ಹಂಚಿಕೆ. ಈಗ ಇರುವಂಥ ಕೆಲಸ ಯಾವುದು ಅಂತಂದರೆ, TDP ಮತ್ತು NDA ಒಟ್ಟಿಗಿನ ಒಂದು ಪುನರ್ ಸಂಬಂಧಕ್ಕೆ ಕೇವಲ ಸೀಟು ಹಂಚಿಕೆಯ ಪ್ರಶ್ನೆ ಅಷ್ಟೇ ಬಾಕಿ ಉಳಿದಿದೆ. BJP ಕೇಳ್ತಾ ಇರುವಂಥದ್ದು 8ರಿಂದ 10 ಸೀಟು, ಆದರೆ TDP ಹೇಳ್ತಾ ಇದೆ ನಿಮಗೆ ನಾವು 5 ಸೀಟ್ ಕೊಡಬಲ್ಲೆವು. ಯಾಕೆಂತಂದರೆ ಜನಸೇನಾಕ್ಕೆ 2 ಸೀಟ್ ಕೊಡಲಿಕ್ಕೆ ಆಗಲೇ ಒಪ್ಪಿಗೆ ಆಗಿದೆ. ಈ ಕಾರಣದಿಂದ ಸೀಟ್ ಹಂಚಿಕೆಯ ವಿಚಾರದಲ್ಲಿ ಸ್ವಲ್ಪ ಮಾತುಕತೆ ಆಗ್ತಾ ಇದೆ ವಿನಃ ಬಾಕಿ ಎಲ್ಲವೂ ಸಿದ್ಧವಾಗಿದೆ. ಮತ್ತು ಇಂಡಿಯಾ ಟುಡೇ ಅಳದು ತೂಗಿ ಸಮೀಕ್ಷೆಯನ್ನು ಮಾಡ್ತದೆ. ಇಂಡಿಯಾ ಟುಡೇಯ ಸಮೀಕ್ಷೆ ಬೇಜವಾಬ್ದಾರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಊಹಾತ್ಮಕ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಇಂಡಿಯಾ ಟುಡೇ ಅವರೇ ಪ್ರೆಡಿಕ್ಟ್ ಮಾಡಿದ್ದು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟನ್ನು ಗೆಲ್ತದೆ ಕಾಂಗ್ರೆಸ್ ಅನ್ನೋದನ್ನು. ಹಾಗಾಗಿ ಈಗ ಇಂಡಿಯಾ ಟುಡೇ ಸಮೀಕ್ಷೆಯಿಂದ ಹೊರಗೆ ಬಿದ್ದಂಥ ಸತ್ಯ ಏನು ಅಂತಂದರೆ, TDP ಜನಸೇನಾದೊಟ್ಟಿಗೆ ಸೇರಿಕೊಂಡು ಸ್ಪರ್ಧಿಸಿದರೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸೀಟನ್ನು ಪಡ್ಕೊಳ್ತದೆ. YSRPಗೆ ಯಾವುದೇ ಸಾಧ್ಯತೆ ಇಲ್ಲ ಅನ್ನುವಂಥ ಸರ್ವೆ ಹೊರಗೆ ಬಿದ್ದಿದೆ. ಹಾಗಾಗಿ ಮತ್ತೆ ಚಂದ್ರಬಾಬು ನಾಯ್ಡು ಅವರ ಆಲೋಚನೆ ಏನು, TDPಯಿಂದ ಲೋಕಸಭಾ ಚುನಾವಣೆಗೆ ಆಂಧ್ರದಲ್ಲಿ ಯಾವುದೇ ನಿರೀಕ್ಷೆ ಇರಲಿಲ್ಲ BJPಗೆ, ಒಂದಿಷ್ಟು ನಿರೀಕ್ಷೆ ಕುದುರಬಹುದು, ಕೆಲವು ಸೀಟು ಬರಬಹುದು. ಅದರ ಇನ್ನೊಂದು ಭಾಗ ಏನು, ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ಮೋದಿಯ ಅಲೆ ಏನು ಗಗನ ಚುಂಬಿಸ್ತಾ ಇದೆ, ಆ ಅಲೆ ವಿಧಾನಸಭಾ ಚುನಾವಣೆಯಲ್ಲಿ TDPಗೆ ಮೋದಿಯವರ ಅಲೆ ಪ್ರಭಾವ ಬೀರುತ್ತೆ. ನಾನು ನಿನಗಿದ್ದರೆ ನೀ ನನಗೆ, ಪಾರಸ್ಪರಿಕ ಇದು. ಹಾಗಾಗಿ ಇಲ್ಲಿ ಈಗ ಇಂಡಿಯಾ ಕೂಟಕ್ಕೆ ಸಂಪೂರ್ಣವಾಗಿ ಛಿದ್ರಗೊಂಡಂಥ ಈ ಸ್ಥಿತಿ, ಅದರಲ್ಲೂ ಫೆಬ್ರವರಿ 19 ED ಪ್ರಾಯಶಃ ಕೇಜ್ರಿವಾಲ್ರನ್ನು ಬಂಧಿಸ್ತದೆ. ಯಾಕಂತಂದರೆ ಇವತ್ತಿನವರೆಗೂ ವಿಚಾರಣೆಗೆ ಅವರು ಹಾಜರಾಗಲಿಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ. ಕೊನೆಯ ಒಂದು ಅವಕಾಶವನ್ನು ಕೊಟ್ಟಿದೆ 18ಕ್ಕೆ. ಸಪೋಸ್ ಅಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಆದರೆ 19ಕ್ಕೆ ಅವರು ಅರೆಸ್ಟ್ ಆಗ್ಬೋದು. ಅದರ ನಂತರದ ಬೆಳವಣಿಗೆ ಏನು ಅಂತ ಗೊತ್ತಿಲ್ಲ. ಇಂಥ ಸ್ಥಿತಿಯಲ್ಲಿ ಆಂಧ್ರದಲ್ಲಿದ್ದಂಥ ಒಂದು ಸಣ್ಣ ಆಸೆಯು ನುಚ್ಚು ನೂರಾಗಿದೆ. ಕೇರಳ ಮತ್ತು ತಮಿಳುನಾಡಲ್ಲಿ BJP ಭರ್ಜರಿಯಾದಂಥ ಕೆಲಸ ಮಾಡ್ತಾ ಇದೆ. 24ರ ಚುನಾವಣೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಲೇಬೇಕು ಅಂತ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ 50 ಸೀಟಿನ ನಿರೀಕ್ಷೆಯಲ್ಲಿ
ಇಂಡಿಯಾ ಟುಡೆಯನ್ನು ಸೇರಿ ಇವತ್ತಿನ ಸಮೀಕ್ಷೆಯ ಪ್ರಕಾರ 30 ಸೀಟು ಬರಬಹುದು BJPಗೆ ಅಂತ ಹೇಳ್ತಾ ಇದೆ. ಪ್ರಾಯಶಃ ಈ ಆಂಧ್ರದ ಈ ಬೆಳವಣಿಗೆ ಒಂದು ಚೂರು ಆಚೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆ. ಏನೇ ಆದರೂ ಕೂಡ ದಕ್ಷಿಣದ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕನಸು ಸಂಪೂರ್ಣವಾಗಿ ನುಚ್ಚುನೂರಾಗಿದೆ. ಹಾಗಾಗಿ ಇಂಡಿಯಾ ಕೂಟ ಅನ್ನೋದು ಕೇವಲ ಒಂದು ನೆನಪು. ಅದಕ್ಕೆ ಕಾರಣ ಏನು ಅಂತ ಇಡೀ ರಾಜಕೀಯ ವಿಶ್ಲೇಷಕರ ರಾಷ್ಟ್ರೀಯವಾಗಿ ಗಮನಿಸಿದಾಗ ಅದು ಕಾಂಗ್ರೆಸ್ಸಿಂದೇ ದೋಷ. ಕಾಂಗ್ರೆಸ್ಸಿನ ಅದನ್ನು ಸೀಟ್ ಹಂಚಿಕೆ ಆಗ್ಬೋದು, ಒಕ್ಕೂಟವನ್ನು ಮಾಡುವಂಥ ಸಂದರ್ಭ ಆಗ್ಬೋದು, ಹಿರಿಯ ನಾಯಕರೊಟ್ಟಿಗೆ ನಡೆಸುವ ಸಂಧಾನದ ಮಾತುಕತೆ ಇರ್ಬೋದು, ಇವೆಲ್ಲದರಲ್ಲೂ ಅತ್ಯಂತ ಹೀನಾಯವಾಗಿ ಕಾಂಗ್ರೆಸ್ ನಾಯಕತ್ವ ಸೋತಿರುವುದೇ ಇದಕ್ಕೆ ಕಾರಣ. ಅಂತೂ ಇಂಡಿಯಾ ಅಂತ ಇಟ್ಕೊಂಡು ಇಂಡಿಯಾವನ್ನು ಮತ್ತೆ ಮೋದಿ ಕೈಯಿಂದ ತಪ್ಪಿಸಿಕೊಂಡು ನಾವು ಆಳ್ತೇವೆ ಅಂತ ಹೊರಟು ಕೊನೆಗೂ ನಡುದಾರಿಯಲ್ಲಿ ಕದನಕ್ಕೆ ಮೊದಲೇ ವಿರಾಮ ಘೋಷಣೆ. 24ರ ಚುನಾವಣೆಯ ಬಿರುಸಿನ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಒಂದು ಕೆಚ್ಚನ್ನು, ರೊಚ್ಚನ್ನು, ಅಗ್ನಿಯನ್ನು ಕಾಂಗ್ರೆಸ್ಸು ಉಳಿಸ್ಕೊಂಡಿಲ್ಲ. ಯುದ್ಧಕ್ಕೆ ಮೊದಲನೇ ಶರಣಾಗತಿ. ಎಂತಹ ದುಸ್ಥಿತಿ ನೋಡಿ. ಒಂದು ನಾಯಕತ್ವ, ಮತ್ತೊಂದು ಸಂಘಟನಾತ್ಮಕ ವ್ಯವಸ್ಥೆ, ಪಾರಸ್ಪರಿಕವಾದಂಥ ಸ್ನೇಹ, ದೂರದರ್ಶಿತ್ವ, ಅಭಿವೃದ್ಧಿಶೀಲತೆಯಲ್ಲಿ ಒಂದು ಖಚಿತವಾದಂಥ ನೀಲನಕ್ಷೆ, ಇದು ಯಾವುದೂ ಇಲ್ಲದೇ ಮೋದಿ 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 ಮೋದಿಯನ್ನು ಬೈಯುವುದು, ಮೋದಿಯನ್ನು ಇಳಿಸುವುದು, ಮೋದಿಯವರನ್ನು ಕೆಳಗಿಳಿಸುವುದು. ಅದಕ್ಕೀಗ ಕೊನೆಯ ಅಸ್ತ್ರವಾಗಿ ಒಂದು ರೈತ ಹೋರಾಟವನ್ನು ಮಾಡಿದರು. ಅದರ ಬಗ್ಗೆ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೇವೆ. ನಿನ್ನೆ ಒಂದು ಬಾಂಬ್ ಬಿದ್ದಿದೆ. ಏನು? ರೈತರ ಪಂಜಾಬಿ ಮುಖಂಡ ಏನು ಹೇಳ್ತಾನೆ? ಈ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ನಂತರ ಅತ್ಯಂತ ಭಯಂಕರವಾಗಿ ಮೋದಿಯವರ ಜನಪ್ರಿಯತೆ ಉತ್ತುಂಗಕ್ಕೇರಿದೆ. ನಮಗಿನ್ನು ಸಮಯ ಇಲ್ಲ, ಕೆಲವೇ ಸಮಯ ಇರೋದು ಚುನಾವಣೆ ಮೊದಲು. ಅದಕ್ಕಾಗಿ ನಾವು ರೈತ ಹೋರಾಟವನ್ನು ಸಂಘಟಿಸಿದ್ದೇವೆ. ಮೋದಿಯವರ ಜನಪ್ರಿಯತೆಯನ್ನು ಇಳಿಸುವುದೇ ನಮ್ಮ ಮೊದಲ ಆದ್ಯತೆ ಅಂತಂದ. ಅಂದರೆ ಅಲ್ಲಿಗೆ ರೈತರ ಹೋರಾಟ ರೈತರ ಪರವಾದ ದನಿಯಾಗಿಲ್ಲ. ರೈತರ ಪರವಾದ ದನಿಯಾಗಿದ್ದಿದ್ರೆ ಇವರು ಈ ಮಾತನ್ನು ಆಡ್ತಿರಲಿಲ್ಲ. ಕೊನೆಗೂ ಮೋದಿ ಕೇಂದ್ರೀಕೃತ ಕೇಂದ್ರ ಸರ್ಕಾರವನ್ನು ಉರುಳಿಸುವಂಥದ್ದು ಖಲಿಸ್ತಾನಿ ಮತ್ತು ಕಾಂಗ್ರೆಸ್ಸು ಪ್ರತಿಪಕ್ಷಗಳ ಹುನ್ನಾರದ ಮುಖವಾಡ ಯಾವುದು ಅಂತಂದರೆ ರೈತ ಹೋರಾಟ ಅನ್ನೋದು ನಿನ್ನೆಗೆ ಗೊತ್ತಾಗಿದೆ. ಅದು ಈಗ BJPಗೆ ಬ್ರಹ್ಮಾಸ್ತ್ರವಾಗಿದೆ. ಪ್ರತಿ ಹೆಜ್ಜೆಯಲ್ಲೂ ಪ್ರತಿಪಕ್ಷ ಸೋಲ್ತಾ ಇದೆ, ಕಾಂಗ್ರೆಸ್ ಸೋಲ್ತಾ ಇದೆ. BJP ಮೋದಿಯ ಇಡೀ ಟ್ರೂಪು NDA ಗೆಲ್ತಾ 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 ಹೋಗ್ತಾ ಇದೆ. ಇದು ಇವತ್ತಿನ ಪರಿಸ್ಥಿತಿ. ನಮಸ್ತೆ.